ನನ್ನ ಕ್ಷಮಿಸ್ಬೇಡು ಸಂಧ್ಯಾ, ದಯವಿಟ್ಟು ನನ್ನ ಕ್ಷಮಿಸ್ಬೇಡು. ಯಾಕೋ ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ತಾ ಇದೆ. ಯಾಕಂದ್ರೆ ನಿನ್ನ ಈ ಸ್ಥಿತಿಗೆ ತಂದ ನಿನ್ ಸಾವಿಗೆ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಕಾರಣ ಆದ ಆ ಜೆ.ಪಿ. ಪಾಟೀಲ್ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ನಾನು. ಅರ್ಜುನ್ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಲ್ವಾ? ಆದ್ರೆ ಅವನು ಒಳ್ಳೆಯವನು ಅಂತ ನಂಬಿ ಅವನ ಬಗ್ಗೆ ನನ್ನ ಹತ್ರ ಅಷ್ಟು ಖುಷಿಯಲ್ಲಿ ಮಾತಾಡ್ತಿದ್ದೆ. ಅಣ್ಣ ಹಾಗೆ ಅಣ್ಣ ಹೀಗೆ ಅಂತ ಬಾಯಿ ತುಂಬಾ ಹೊಗಳ್ತಿದ್ದಲ್ಲ ಸಂಧ್ಯಾ. ಆದ್ರೆ ಅವನು ನೀನ್ ಅನ್ಕೊಂಡ್ ಹಾಗಲ್ಲ ಸಂಧ್ಯಾ. ಅವನಿಂದಾನೆ ಇವತ್ತು ನಿನ್ನ ಬದುಕು ಈ ಸ್ಥಿತಿಗೆ ಬಂದಿರೋದು. ಆದ್ರೆ ಒಂದಂತೂ ನಿಜ ಸಂಧ್ಯಾ, ನಿನ್ನ ಸಾವಿನ ಹಿಂದೆ ಅವನ ಕೈವಾಡ ಇರೋದೇನಾದ್ರೂ ನಿಜ ಆಗಿದ್ರೆ ಅವನು ನನ್ನ ಗಂಡ ಅನ್ನೋದನ್ನು ಮರ್ತು ನಾನು ಮುಂದುವರಿತೀನಿ. ಒಬ್ಬ ಲಾಯರ್ ಆಗಿ, ಒಂದು ಹೆಣ್ಣಾಗಿ ನಿನ್ ಸಾವಿಗೊಂದು ಅರ್ಥ ಸಿಗೋ ಹಾಗೆ ಮಾಡೋದು, ನ್ಯಾಯ ಕೊಡ್ಸೋದು ನನ್ ಜವಾಬ್ದಾರಿ. ನನ್ನ ಬದುಕಿ ನಾಶ ಆದ್ರೂ ಸರಿ, ಈ ಕೇಸ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವಳಲ್ಲಿ ಮಾಮ್, ಯಾರ ಬಗ್ಗೆ ಕೇಳ್ತಾ ಇದ್ದೆ? ಇನ್ಯಾರ ಬಗ್ಗೆ ಕೇಳಕ್ಕಾಗತ್ತೆ? ಕೇಳಕ್ಕೆ ವಂದನಾ ಇಲ್ಲಿ ಇಲ್ವಲ್ಲ, ಕಿಚನ್ ಅಲ್ಲಿ ಇರ್ಬೇಕು. ಅವಳೇ ಬಂದು ಅದೇನೋ ದೀಪ ಹಚ್ಬೇಕು ಅಂತ ನಿಮ್ ಅಜ್ಜಿ ನನ್ ಜೀವ ಹಿಂಡ್ತಾ ಇದಾರೆ. ಹೋಗ ಅವಳನ್ ಕರ್ಕೊಂಡ್ ಬಾ. ಯಾಕ್ ಮಾ, ಅವ್ರಂದ್ರೆ ಯಾಕೆ ಉರ್ದು ಬೀಳ್ತೀರಾ? ಈಗ ಭಾರ್ಗವಿ ಈ ಮನೆ ಸೊಸೆ, ನಿನ್ ಸೊಸೆ. ಅಷ್ಟಕ್ಕೂ ತಪ್ಪು ಮಾಡಿರೋದ್ ನಾನು ಮಾಮ್. ಅವ್ರಿಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿರೋದ್ ನಾನೇ. ನೀನ್ ಹುಡುಗ, ಅವಳಿಗಷ್ಟಾದ್ರೂ ಬುದ್ಧಿ ಬೇಡ್ವಾ? ನಿನ್ ಸ್ಟೇಟಸ್ ಏನು, ಅವಳ ಸ್ಟೇಟಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಷ್ಟೊತ್ತಿಗೆ ಅವಳು ಮನೆಯಿಂದ ಜಾಗ ಖಾಲಿ ಮಾಡ್ಬೇಕಿತ್ತಲ್ವಾ? ಪ್ರೀತಿ ಮಧ್ಯೆ ಈ ಸ್ಟೇಟಸ್ ಎಲ್ಲಿಂದ ಬಂತು? ಅಷ್ಟಕ್ಕೂ ಅವ್ರಾಗವ್ರೆ ಈ ಮನೆಗ್ ಬಂದಿಲ್ಲ, ನಾನ್ ಕರ್ಕೊಂಡ್ ಬಂದಿದ್ದು. ಯಾಕೆ ಅರ್ಜುನ್ ಹೀಗೆಲ್ಲ ಹೇಳಿ ನಾನ್ ಹೊಟ್ಟೆ ಉರ್ಸ್ತ್ಯಾ? ಅಲ್ಲ, ಅವಳು ಈ ಮನೆ ಕಾಲಿಟ್ಟು ಇನ್ನೂ ಒಂದು ದಿನ ಕಳ್ದಿಲ್ಲ, ಆಗ್ಲೇ ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ? ಯಾಕೆ ಅವಳು ಕಂಡ್ರೆ ಅಷ್ಟೋ ನಕ್ರೆ ನಿನಗೆ? ಸುಮ್ನೆ ಕಳ್ಸ್ಬಿಡು ಅವಳನ್ನ. ಅವ್ರು ನನ್ ಹೆಂಡತಿ ಮಾಮ್. ಗತಿ ಇಲ್ದವ್ರ ಹಾಗೆ ಅರ್ಶನದ ದಾರ ಕಟ್ಕೊಂಡು ಆಗಿರೋದ್ ಮದ್ವೆ, ಅವಳೊಬ್ಳು ಹೆಂಡತಿ ಬೇರೆ. ಛೇ ಸಯ್ಯ, ಹಾಳಾಗೋಗ್ಲಿ. ಎಲ್ಲ ಅವಳನ್ ಕರ್ಕೊಂಡ್ ಬಾ. ಅದೇನೋ ದೀಪ ಹಚ್ಬೇಕಂತೆ. ಅವಳದೇನ್ ದೀಪನೇ ಹಚ್ತಾಳೋ ಅಥವಾ ಬೆಂಕಿನೇ ಹಚ್ತಾಳೋ? ಕರ್ಮ. ಮಾಮ್, ಭಾರ್ಗವಿ ಈಗ ನಿನ್ ಮಗನ್ ಹೆಂಡತಿ, ಈ ಮನೆ ಸೊಸೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಪ ಅಜ್ಜಿ ಏನೋ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನೀವ್ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದೀರಾ? ಅವ್ರು ತುಂಬಾ ಒಳ್ಳೆ ಹುಡುಗಿ. ನೀವ್ ಅವ್ರನ್ನ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವರೇ ಹೊಂದ್ಕೊಂಡು ಖುಷಿಯಾಗಿರ್ತಾರೆ. ಮಾಮ್, ಮೊದ್ಲು ಅವ್ರನ್ನ ತಪ್ಪಿತಸ್ಥಿದಾರ ನೋಡೋದ್ ಬಿಡಿ ಮಾಮ್. ನಮ್ಮನೇಲಿ ಅವ್ರನ್ನ ಒಬ್ರಾಗ್ ನೋಡಿ ಅವ್ರು ಎಷ್ಟು ಒಳ್ಳೆಯವ್ರಂತ ನಿಮ್ಗೆ ಅರ್ಥ ಆಗತ್ತೆ. ಬೆಂಕಿ ಬೀಳ್ತು ಅವಳು ಒಳ್ಳೆತನಕ್ಕೆ. ಅವಳು ಎಂತವಳು ಅಂತ ಕೇಸ್ ನಡೆಯೋವಾಗ್ಲೇ ನಾನ್ ನೋಡಿದೀನಿ. ಜೆ.ಪಿ. ಎದುರು ನಿಂತು ಮಾತಾಡೋ ಅಷ್ಟು ಕೊಬ್ಬು ಅವಳಿಗೆ. ಅಂಥವಳನ್ನ ನನ್ ಸೊಸೆ ಅಂತ ಒಪ್ಕೋಬೇಕಾ? ಸಾಧ್ಯನೇ ಇಲ್ಲ. ಯಾವತ್ತಿದ್ರು ನಮ್ಮನೆ ಸೊಸೆ ವಂದನಾನೆ. ಏನೋ ಜೆ.ಪಿ. ಹೇಳಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೀನಿ. ಅಲ್ಲ, ಯಾಕೆ ಮಾಮ್ ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನಿಮ್ಗೆ ಯಾಕೆ ವಂದನ ಮೇಲೆ ಅಷ್ಟೊಂದು ವ್ಯಾಮೋಹ? ಕೆಲವೊಂದ್ಸಲ ನೀವ್ ಆಡೋದ್ ನೋಡಿದ್ರೆ ನಾನೇ ನಿಮ್ಮಗನ ಅಂತ ನೀವ್ ಮರ್ತೋಗಿದ್ದೀರಾ ಅಂತ ಅನ್ಸತ್ತೆ. ಅನ್ಸುತ್ತೆ. ಬೇರೆ ಹುಡ್ಗಿನ ಮದ್ವೆ ಮಾಡ್ಕೊಂಡ್ ಬಂದವನ್ಗೆ ಯಾರಿಗ್ ಗೊತ್ತು, ಏನೇನೋ ಅನ್ಸತ್ತೆ. ವಂದನಾ ಅಂತ ಹುಡ್ಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು ಅನ್ನೋದು ನಿನಗೆ ತಿದ್ದಿ ಮತ್ತೆ ಹೇಳ್ತಾ ಇದ್ದೀನಿ. ಅಮ್ಮನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಆ ಭಾರ್ಗವಿ ಮಾತಿಗೆ ತಾಳ ಹಾಕ್ತಿದ್ಯಲ್ಲ, ಏನಾರು ಮಾಡ್ಕೊ. ನಿನ್ ಸ್ವಾರ್ಥಕ್ಕೆ ನಮಗ್ ಒತ್ತಾಯ ಮಾಡ್ಬೇಡ. ಅವಳನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಳಕ್ ಆಗಲ್ಲ. ಅವಳದ್ ಎಲ್ಲಿದ್ದಾಳೋ ಕರ್ಕೊಂಡ್ ಬಾ. ಛೇ, ಅಲ್ಲ, ಈ ಮನೇಲಿ ಯಾಕೆ ನನ್ನ ಯಾರು ಅರ್ಥ ಮಾಡ್ಕೊಳಲ್ಲ? ಅಲ್ಲ, ಇವ್ರಿಗೆಲ್ಲ ಖುಷಿ ಬಗ್ಗೆ, ಪ್ರೀತಿ ಬಗ್ಗೆ ಒಂಚೂರು ಕಾಳಜಿ ಇಲ್ವಾ?
ವಂದನಾ ಬಾರೆ ದೇವಸ್ಥಾನಕ್ಕೆ ಹೋಗ್ಬರೋಣ. ಮಾಮ್, ನೀವ್ ಎಲ್ ಬೇಕಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ, ಸುಮ್ನೆ ನನ್ ತಲೆ ತಿನ್ಬೇಡಿ. ಹಾಗೆಲ್ಲ ಮಾತಾಡಬಾರ್ದು ಮಗಳೇ. ಮದ್ವೆ ಆಗ್ತಿರೋ ಹುಡುಗಿ ನೀನು. ಪಾಟೀಲ್ ಮನೆ ಅಂತ ಕೂಡು ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಿರೋಳು. ಮುಂದೆ ಆ ಮನೆ ದೀಪ ಬೆಳಗ್ಸೋಳು. ದೇವಸ್ಥಾನಕ್ಕೆ ಹೋಗೋ ಸೌಜನ್ಯನಾರು ಇರ್ಬೇಕಲ್ವಮ್ಮ? ವಾಟ್? ಅದನ್ನೆಲ್ಲ ನಾನ್ ಮಾಡ್ಬೇಕಾ? ನಾ ಮನೆಗ್ ಹೋಗ್ತಾ ಇರೋದು ಮನೆ ಕೆಲ್ಸ ಮಾಡಕ್ ಅನ್ಕೊಂಡಿದ್ದೀರಾ? ನಾನೇನು ಮಾಡಲ್ಲ. ಇಲ್ ಹೇಗ್ ರಾಣಿಯಾಗಿದ್ದೀನೋ ಅಲ್ಲೂ ಹಾಗೇನೆ ರಾಣಿಯಾಗಿರ್ತೀನಿ. ಎಲ್ರು ನಾನ್ ಹೇಳ್ದಂಗ್ ಕೇಳ್ಕೊಂಡು ತೆಪ್ಪಗಿರ್ಬೇಕು ಅಷ್ಟೇ. ವಂದನಾ ಸಾಕು, ಇಷ್ಟೊಂದು ತಲಹಟೆ ಬುದ್ಧಿ ಒಳ್ಳೇದಲ್ಲ. ಯಾಕೆ ಯಾವಾಗ್ಲೂ ಉಪದೇಶ ಮಾಡ್ತಾ ಇರ್ತೀಯ? ನಾನೇಂದ್ರು ಕೇಳಿದ್ನಾ? ನನ್ನ ಪಾಡಿಗೆ ನನ್ನ ಸುಮ್ಮನೆ ಇರಕ್ ಬಿಟ್ಬಿಡಿ. ಪೂಜೆ ಅಂತೆ ಪುನಸ್ಕಾರ ಅಂತೆ ಸುಮ್ನೆ ತಲೆ ತಿಂತಾರೆ. ಅಲ್ಲಿಗ್ ಹೋದ್ಮೇಲೂ ಅಷ್ಟೇ, ನಾನ್ ಸ್ವಲ್ಪನೂ ಬದ್ಲಾಗಲ್ಲ. ನನಗ್ ಬೇಕಾದ ಹಾಗೆ ಅವರೆಲ್ಲ ಬದ್ಲಾಗ್ಬೇಕು. ಒಂದ್ ಸಲ ನನ್ ಮದ್ವೆ ಆಗ್ಲಿ, ಆಮೇಲೆ ನೋಡ್ಕೋತೀನಿ. ನಿನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ಭಾರ್ಗವಿ, ಇಲ್ಲೇ ನಿಂತಿದ್ಯಾ? ಅಜ್ಜಿ ದೇವ್ರ ಮನೆ ಮುಂದೆ ಎಲ್ರೂ ಕರ್ಕೊಂಡ್ ಬಂದು ನಿನ್ಗೋಸ್ಕರ ಕಾಯ್ತಿದ್ದಾರೆ. ಬಾಮ್ಮ. ನಾನ್ ಬರಲ್ಲ. ಯಾಕಮ್ಮ? ತುಂಬಾ ಹೊತ್ತೇನಾಗಲ್ಲ. ನೀನ್ ಬಂದ್ ದೀಪ ಹಚ್ಚಿ 1-2 ನಿಮಿಷ ಪೂಜೆ ಮಾಡಿದ್ರೆ ಸಾಕು. ಜನರ ಜೀವ ತೆಗ್ದಿರೋ, ನಮ್ ಮನೆಯವ್ರ ಜೀವನನ ಕತ್ಲು ಮಾಡಿರೋ ಈ ಮನೇಲಿ ನನಗ್ ದೀಪ ಹಚ್ಚಕ್ ಮನ್ಸ್ ಬರ್ತಾ ಇಲ್ಲ ಅತ್ತೆ. ನೋಡಮ್ಮ, ನಾವಿರೋದು ಕಲಿಯುಗದಲ್ಲಿ. ಹಾಗಂತ ಈ ಭೂಮಿ ಮೇಲೆ ಇರಕ್ಕಾಗಲ್ಲ ಅನ್ನಕ್ಕಾಗತ್ತಾ? ನಮ್ ಬದುಕು ಹಾಗೆ ಭಾರ್ಗವಿ. ಹಾಗಂತ ಆಗಿರೋ ಅನ್ಯಾಯ, ಅವಮಾನ, ಮೋಸನೆಲ್ಲ ಮರ್ತು ಏನು ಹಾಗೆ ಅನ್ನೋ ತರ ಬದುಕಕ್ಕಾಗತ್ತಾ? ಈಗ ನನ್ನನ್ನೇ ನೋಡು. ಈ ಮನೇಲಿ ಎಷ್ಟೇ ಅವಮಾನ ಆದ್ರೂ ನಾನು ನನ್ ಗಂಡ ಅದನ್ನೆಲ್ಲ ಸಹಿಸ್ಕೊಂಡು ಸುಮಾರು ವರ್ಷದಿಂದ ಇದೇ ಮನೇಲಿ ಇದೀವಿ. ನೀನ್ ಹೇಳಿದ್ದು ಸತ್ಯ ಭಾರ್ಗವಿ. ಈ ಮನೆಯಲ್ಲಿ ಭಾವನ್ ಮಾತಿಗೆ ಮಾತ್ರ ಬೆಲೆ. ತಪ್ಪನ್ನ ಒಪ್ಪದೇ ಇದ್ರೆ ನಾ ತಪ್ಪಿದ್ದಲ್ಲ. ನಮ್ ಮಾತಿಗೆ ಬೆಲೆ ಇಲ್ಲ. ನಾವ್ ಮಾಡೋ ಕೆಲ್ಸಕ್ಕೆ ಕಿಮ್ಮತ್ತಿಲ್ಲ. ಇಷ್ಟೆಲ್ಲ ಆದ್ರೂ ಇದೇ ನಮ್ ಮನೆ ಅಂತ ಎಲ್ಲಾ ನೋವನ್ನು ಸಹಿಸ್ಕೊಂಡು ಇಲ್ಲೇ ಇರ್ಬೇಕು. ನೀವಿರ್ಬೋದು ಅತ್ತೆ, ಆದ್ರೆ ನನ್ ಕೈಲಾಗಲ್ಲ. ಅವ್ರು ಹೇಳಿದಿನೆಲ್ಲ ಕೇಳ್ಕೊಂಡು ಅವ್ರ ಕೈಗೊಂಬೆ ಆಗಿರೋಕೆ ನನ್ನಿಂದ ಸಾಧ್ಯನೇ ಇಲ್ಲ. ತಲೆ ಬಗ್ಸಿ ನಿಂತ್ರೆ ತುಳಿಯೋ ಜನ ಇವ್ರು. ಇಂಥವ್ರ ಮುಂದೆ ತಲೆ ಎತ್ತಿ ನಿಲ್ಬೇಕು. ಅವ್ರ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನ ಅವ್ರವ್ರೇ ತಗೊಳ್ಬೇಕು. ಆ ಹಕ್ಕು ಅವ್ರಿಗ್ ಬಿಟ್ಟು ಬೇರೆ ಇನ್ಯಾರಿಗೂ ಇರಲ್ಲ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಇಲ್ಲಾಂದ್ರೆ ಮನೆಗೂ ಜೈಲ್ಗೂ ಏನೋ ವ್ಯತ್ಯಾಸನೇ ಇರಲ್ಲ. ಭಾರ್ಗವಿ, ನಿನಗ್ ನಿಜವಾಗ್ಲೂ ಇಷ್ಟೊಂದ್ ಧೈರ್ಯ ಇದ್ಯಾ? ಅಂದ್ರೆ ಅಂದ್ರೆ ನಿನ್ಗಿದನ್ನೆಲ್ಲ ಹೇಗ್ ಹೇಳಿ? ಈ ಮನೇಲಿ ಈ ತರ ಪ್ರಶ್ನೆ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ನನ್ ಮಾತುಗಳನ್ನ ಕೇಳಿಸ್ಕೊಂಡು ಆಶ್ಚರ್ಯ ಆಗ್ಬೋದು, ಆದ್ರೆ ಇದೇ ನಿಜ. ಯಾವತ್ತಾದ್ರೂ ನಮ್ಮ ಮಕ್ಳಾದ್ರೂ ಸಿಡಿದ್ ಬೀಳ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವರು ನಮ್ಮ ಹಾಗೆ ಹೆದರ್ತಾರೆ. ಆದ್ರೂ ಒಂದಲ್ಲ ಒಂದಿನ ಈ ಮನೆ ಬದಲಾಗುತ್ತೆ. ಎಲ್ರು ಖುಷಿಯಾಗಿ ಸಮಾನರಾಗಿ ಬದುಕ್ತೀವಿ ಅಂತ ಆಸೆ ಪಟ್ಟಿದ್ದೆ. ನಮ್ ಇಷ್ಟು ವರ್ಷಗಳ ಭರವಸೆ ಆಗಿ ಈ ಮನೆಗ್ ನೀನ್ ಬಂದಿದ್ಯಾ. ಅದನ್ನೇ ಹೇಳ್ತಿದ್ರು. ನನ್ಗೆ ಅರ್ಥನೇ ಆಗಿರ್ಲಿಲ್ಲ ಭಾರ್ಗವಿ, ನಿನ್ನಿಂದ ಈ ಮನೆ ಬದಲಾಗುತ್ತೆ, ಇಲ್ಲಿರೋ ಜನ ಬದಲಾಗ್ತಾರೆ ಅಂತ. ನನ್ಗೆ ನೀವ್ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ ಅತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ದಯವಿಟ್ಟು ದೇವ್ರ ಮನೆ ಹತ್ರ ಬಾಮ್ಮ. ಪಾಪ ಅತ್ತೆ, ಈ ಮನೇಲಿ ನಿನ್ಗೆ ಸ್ಥಾನ ಸಿಗ್ಬೇಕು ಅಂತ ಎಲ್ರೂ ಎದುರಾಕೊಂಡು ಹೋರಾಡ್ತಾ ಇದ್ದಾರೆ. ಇವಾಗ ನೀನ್ ಬರ್ದೇ ಇದ್ರೆ ಅವ್ರ ಪ್ರಯತ್ನ, ನಂಬಿಕೆ ಎಲ್ಲ ಸುಳ್ಳಾಗುತ್ತೆ. ಎದುರುಗಡೆ ಇರೋರ್ ಬಗ್ಗೆ ನಿನಗ್ ಮನಸ್ತಾಪಗಳಿರ್ಬೋದು, ಆದ್ರೆ ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ನೀನ್ ಗುಣದ ಬಗ್ಗೆ ಮೆಚ್ಚುಗೆ, ಗೌರವ ಬರೋ ಹಾಗೆ ನಡ್ಕೋಬಾರ್ಕವೆ. ಅಜ್ಜಿ ಶ್ರಮಕ್ಕೆ, ಅವ್ರ ವಯಸ್ಸಿಗೆ, ಅವ್ರ ನಿನ್ ಮೇಲೆ ಇಟ್ಟಿಗಾದ್ರೂ ಬೆಲೆ ಕೊಟ್ಟು ಬಾಮ್ಮ ಭಾರ್ಗವಿ.
ಅತ್ತೆ, ನನಗ್ ದ್ವೇಷ ಇರೋದು ನಿಮ್ಮೇಲೂ ಅಲ್ಲ, ಅಜ್ಜಿ ಮೇಲೂ ಅಲ್ಲ. ಯಾರ್ದೋ ಮೇಲಿನ ದ್ವೇಷಕ್ಕೆ ನಿಮ್ಗಳ ಮನ್ಸಿಗೆ ನೋವು ಕೊಡಕ್ ನಂಗೆ ಇಷ್ಟ ಇಲ್ಲ ಅತ್ತೆ. ಬರ್ತೀನಿ. ಬೇಗ ಬಂದ್ಬಿಡು. ಯಾಕಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀಯ ವಂದನಾ? ನಾನಿರೋದೇ ಹೀಗೆ ಮಾಮ್. ಯಾರಿಗೋಸ್ಕರನೋ ನಾನು ಬದ್ಲಾಗಕ್ಕಾಗಲ್ಲ. ನನ್ ಡ್ಯಾಡ್ ಕೂಡ ನಾನ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ರಿಸ್ಟ್ರಿಕ್ಟ್ ಯಾವತ್ತೂ ಮಾಡಿಲ್ಲ. ಇನ್ ಅಲ್ಲಿ ಹೋಗಿ ನಾನ್ಯಾಕೆ ಅವ್ರೆಲ್ರ ಮಾತ್ ಕೇಳ್ಬೇಕು? ನೋಡು, ಈ ರೀತಿ ಯೋಚನೆ ಮಾಡಿದ್ರೆ ಹೋದ್ ಮನ್ಲಲ್ಲ ಹುಟ್ಟಿದ ಮನ್ಲಿರೋಕ್ಕೂ ಕಷ್ಟ ಆಗುತ್ತೆ ಕಣೆ. ನಾನೇ MLA ಮಗಳು, ನನ್ಗೇನ್ ಕಷ್ಟ ಬರುತ್ತೆ ಮಾಮ್? ಅರ್ಜುನ್ ಜೊತೆ ಮದ್ವೆ ಒಂದಾಗ್ಲಿ, ಅವನು ನನಗ್ ಹೇಗ್ ಬೇಕೋ ಹಾಗ್ ಬದಲಾಯಿಸ್ಕೋತೀನಿ. ಅಲ್ಲಿರೋರೆಲ್ಲ ಏನು ಈ ವಂದನನ್ ಇಷ್ಟಪಡ್ತಿದ್ದಾರೆ ಅನ್ಕೊಂಡಿದ್ಯಾ? ನೋ, ಯು ಆರ್ ರಾಂಗ್. ಅವ್ರು ಇಷ್ಟಪಡ್ತಿರೋದು MLA ಶಕ್ತಿ ಪ್ರಸಾದ್ ಮಗಳು ವಂದನನ. ಶಕ್ತಿ ಮಗಳು ಮನೆಗೆ ಸೊಸೆಯಾಗಿ ಬರ್ಲಿ ಅನ್ಕೋತಾ ಇದ್ದಾರೆ. ಅವ್ರಿಗೆಲ್ಲ ನನ್ ಡ್ಯಾಡ್ ಆಸ್ತಿ ಬೇಕು, ಅವ್ರ ಹೆಸರು ಬೇಕು ಅಂತ ಅಂದ್ಮೇಲೆ ನನ್ ಹಠ ಕೋಪನು ಅವ್ರು ಸಹಿಸ್ಕೋಬೇಕು ಮಾಮ್. ನನಗ್ ಬೇಕಾಗಿರೋದು ಅರ್ಜುನ್ ಪ್ರೀತಿ ಮಾತ್ರ. ಅವನು ನನ್ನೋನಾದ್ರೆ ಸಾಕು, ನಾನು ಹ್ಯಾಪಿ ಆಗಿರ್ತೀನಿ. ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿದೀಯ ವಂದನಾ. ವಿಕ್ಕಿ ಮಾತ್ರ ಹಾಳಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ. ನೀನ್ ಯಾಕೆ ಹೀಗಾಡ್ತಿದ್ಯಾ? ನಿನಗೆ ನಾನ್ ಕಲ್ಸಿರೋ ಬುದ್ಧಿ ಇದೇನಾ? ನಾನ್ ನಿಮಗೇನಂದೆ? ಸುಮ್ನೆ ನನಗ್ ಸಿಟ್ಟು ತರ್ಸ್ಬೇಡಿ ಮಾಮ್. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿನ್ನ ವಯಸ್ಸಿನವ್ರಿಗಿರ್ಬೇಕಾಗಿರೋ ವಿದ್ಯೆ ವಿನಯ ಬುದ್ಧಿ ಏನೂ ಇಲ್ಲ ನಿನಗೆ. ಮೈ ಪೂರ್ತಿ ಸೊಕ್ಕೆ ತುಂಬಿಕೊಂಡಿದ್ಯಾ. ಸಾಕ್ ಸುಮ್ಮನೆ. ಇದನ್ನೇನು ಮನೆ ಅಂದ್ಕೊಂಡಿದಿರೋ ಅಸೆಂಬ್ಲಿ ಅಂದ್ಕೊಂಡಿದಿರೋ? ಅಲ್ಲಿ ಹೋದ್ರು ಕೂಗಾಟ, ಇಲ್ಲಿ ಬಂದ್ರು ಕೂಗಾಟನಾ? ಏನ್ ಸಿತಾರ ಇದು? ಅವಳು ಮದುವೆ ನಿಂತೋಯ್ತು ಅಂತ ನೊಂದ್ಕೊಂಡಿದ್ದಾಳೆ. ಪದೇ ಪದೇ ಅವಳ ಮನ್ಸನ್ನ ಯಾಕೆ ನೋಯಿಸ್ತೀಯ? ನೀನ್ ಹೀಗೆ ಅವಳ ಪ್ರಾಣ ತಿನ್ನೋದಾದ್ರೆ ಕಾಶಿಗೋ ರಾಮೇಶ್ವರಕ್ಕೂ ಟಿಕೆಟ್ ಮಾಡಿಸ್ಕೊಡ್ತೀನಿ. ನೀನ್ ಒಬ್ಳೆ ಮತ್ತೆ ಯಾತ್ರೆಗೆ ಹೋಗಿ ಬಂದ್ಬಿಡು. ಮದ್ವೆ ಸಮಯಕ್ಕೆ ಬಂದ್ರೆ ಸಾಕು. ನಿಮ್ಗೆ ಈಗ ಅರ್ಥ ಆಗಲ್ಲ. ಬಗ್ಗೆ ಆ ಮನೆಯಿಂದ ಏನಾದ್ರು ಮಾತು ಬರುತ್ತಲ್ಲ, ಅವಾಗ ಅರ್ಥ ಆಗತ್ತೆ. ಅವಾಗ ಮಾತಾಡ್ತೀನಿ. ಮಗಳೇ, ಅರ್ಜುನ್, ಭಾರ್ಗವಿಯಲ್ಲಿ? ಬರ್ತಾಳೆ ಬಿಡು. ಅಲ್ಲಿ ನೋಡು ಬಂದ್ಲು. ನಾನ್ ಕೊಟ್ಟಿರೋ ಸೀರೆ ಹುಟ್ಟಿಲ್ಲ ಅಂದ್ರೆ ಏನಂತೆ? ನೀವ್ ಯಾವ ತರ ಇದ್ರು ಈ ಮನೆ ಮಹಾಲಕ್ಷ್ಮಿನೇ. ನಿಮ್ ಮನ್ಸಲ್ಲಿ ಅದೆಷ್ಟೇ ದುಃಖ ಇದ್ರು ಅಜ್ಜಿ ಮಾತಿಗೆ, ಅಮ್ಮ ಚಿಕ್ಕಿ ಮಾತಿಗೆ ಬೆಲೆ ಕೊಟ್ಟು ಬಂದ್ರಲ್ಲ, ಅದೇ ಸಮಾಧಾನ. ಅದೆಷ್ಟೇ ಕಷ್ಟದಲ್ಲಿದ್ರು ನೀವು ನಿಮ್ಗೆ ಗೊತ್ತಿಲ್ಲದೆ ಬೇರೆಯವ್ರ ಖುಷಿ ಬಯಸ್ತೀರ. ನಿಮ್ ದೊಡ್ಡ ಗುಣನೇ ನನ್ಗಿಷ್ಟ ಆಗೋದು. ಈ ಅಜ್ಜಿದು ಅತಿ ಆಯ್ತು. ನಾನು ಬಂದಾಗ ಆರತಿ ಮಾಡೋರ್ ಗತಿ ಇರ್ಲಿಲ್ಲ. ಇವಳಿಗಾದ್ರೆ ಬಂದ ದಿನಾನೇ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ. ಈಗ ದೀಪ ಬೇರೆ ಹಚ್ಬೇಕಂತೆ. ಮಾವನ್ ಪರವಾಗಿ ನಿಂತರೂ ನನಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಆದ್ರೆ ಇವಳಿಗೆ ರಾಜ ಮರ್ಯಾದೆ. ಭಾರ್ಗವಿ ಮೇಲಿರೋ ಪ್ರೀತಿ
ನನ್ ಮೇಲೆ ಯಾಕಿಲ್ಲ? ದೀಪ ಹಚ್ಚಿ ಅದ್ ಏನ್ ಉದ್ಧಾರ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಯಾಕಮ್ಮ ಭಾರ್ಗವಿ ಅಲ್ಲೇ ನಿಂತಿದ್ಯಾ? ನೀನು ಅರ್ಜುನ್ ಸೇರಿ ದೇವ್ರ ದೀಪ ಹಚ್ಚು. ಹೋಗಮ್ಮ. ಅರ್ಜುನ್ ಕರ್ಕೊಂಡು ಹೋಗೋ. ಹೋಗಪ್ಪ. ಭಾರ್ಗವಿ, ಈಗ ನೀನು ಈ ಮನೆಗೆ ಸೇರಿದವಳು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಮ್ಮ. ಭಾರ್ಗವಿ, ಒಂದ್ ನಿಮಿಷ. ಭಾರ್ಗವಿ, ಹೆಂಡತಿ ಯಾವಾಗ್ಲೂ ಗಂಡನ್ ಬಲಭಾಗದಲ್ಲಿ ನಿಂತು ಪೂಜೆ ಮಾಡ್ಬೇಕು. ನಿನಗ್ ಶಕ್ತಿ ತುಂಬ್ತೀನಿ ಅಂತ ಯಾವಾಗ್ಲೂ ಧೈರ್ಯ ಹೇಳ್ಬೇಕು. ಯಾವತ್ತು ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡ್ಬೇಕು. ಅಂತೂ ನನ್ನ ಪ್ರಾರ್ಥನೆ ನಿನ್ನ ಕೇಳಿಸ್ತಲ್ಲ ತಾಯಿ. ನಿನ್ನದೇ ರೂಪದಲ್ಲಿರೋ ಭಾರ್ಗವಿನ ನಮ್ಮನೆ ಕಳಿಸಿದೀಯಾ. ಈ ಮನೇಲಿ ತುಂಬಿಕೊಂಡಿರೋ ಅಂಧಕಾರ ಕಳೆದು ಬೆಳಕು ಚೆಲ್ಲೋಕೆ ಅವಳಿಂದ ಮಾತ್ರ ಅವಳು ಈ ಮನೆಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಭಾರ್ಗವಿನ ನೀನೇ ಕಾಪಾಡ್ಬೇಕು ತಾಯಿ. ಅವಳಿಗೆ ಈ ಮನೆಯಲ್ಲಿ ಯಾವುದೇ ತೊಂದರೆ ಆಗದಿರೋ ಹಾಗೆ ನೀನೇ ನೋಡ್ಕೊ. ಓ, ಇದಕ್ಕೆ ದೇವ್ರು ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದಾ?
ಅವನಾಟನ ಬೇಡ ಅನ್ನಕ್ಕೆ ನಾನ್ ಯಾರು? ಯಾಕೆ ಹೀಗಾಗ್ತಾ ಇದೆ ನನ್ಗೆ? ಅವಳಿಗೇನಾದ್ರೂ ತೊಂದರೆ ಆಗಿದ್ಯಾ? ಇಲ್ಲ, ನನ್ ಕೈಲಾಗಲ್ಲ. ನಾನು ಫೋನ್ ಮಾಡಿ ಕೇಳೇ ಬಿಡ್ತೀನಿ. ಅರ್ಜುನ್ ಭಾರ್ಗವಿ ಲವ್ ಸ್ಟೋರಿಗೆ ಡ್ಯಾಡ್ ಆ JP ಅಂಕಲ್ ಮನೆಗೆ ಹೋಗಿ ಬಂದಾಗಿಂದ ಯಾಕೋ ವಿಚಿತ್ರವಾಗಿ ಆಡ್ತಾ ಇದಾರೆ. ಏನ್ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ. ಅವ್ರು ಆಡ್ತಾ ಇರೋದ್ ನೋಡಿದ್ರೆ ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಒಂದ್ಸಲ ಋತುಕ್ ಕಾಲ್ ಮಾಡಿ ಕೇಳ್ತೀನಿ. ಹಲೋ, ಹೇಳಿ ಅದ್ಕೆ. ರಿತು, ನಿಮ್ ಮನೇಲಿ ಎಲ್ರು ಚೆನ್ನಾಗಿದ್ದೀರಾ? ಹ್ಞೂ ಅದ್ಕೆ. ಯಾರಿಗೂ ತೊಂದ್ರೆ ಆಗಿಲ್ಲ ಅಲ್ವಾ? ಎಲ್ರು ನನ್ ಮನೇಲಿ ಇದ್ದಾಗ ಆರಾಮಾಗೇ ಇದ್ರು. ಯಾಕೆ ಕೇಳ್ತಿದ್ದೀರಾ? ಅಲ್ಲ, ಅರ್ಜುನ್ ಎಲ್ಲಿದ್ದಾನೆ? ಹೇಗಿದ್ದಾನೆ? ನಾನ್ ಬರುವಾಗ ಮನೇಲೇ ಇದ್ದ ಅನ್ಸುತ್ತೆ. ಆರಾಮಾಗೇ ಇರ್ತಾನೆ. ಮನೇಲಿ ಅಪ್ಪ ಕಿರಿಕಿರಿ ಮಾಡ್ತಿದ್ರು ಅಂತ ಬೇಜಾರಾಗಿ ನನ್ನ ಫ್ರೆಂಡ್ ಕಾವ್ಯ ಮನೆಗೆ ಬಂದಿದ್ದೀನಿ ಅದಕ್ಕೆ. ಹಲೋ ಹಲೋ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ ರಿತು, ಹಲೋ. ಇವಳ ಹತ್ರ ಮಾತಾಡಿದ್ರು ಏನು ಉತ್ತರ ಸಿಗ್ಲಿಲ್ಲ. ನನ್ ಅರ್ಜುನ್ ಜೊತೆ ಮಾತಾಡದೆ ನನ್ಗಿರಕ್ ಆಗಲ್ಲ. ಅವನೇ ನನ್ ಪ್ರಪಂಚ. ಏನ್ ಇಲ್ಲ, ನೇರವಾಗಿ ಅವನ್ ಮನೆಗೆ ಹೋಗ್ತೀನಿ. ದೇವ್ರೆ, ಅಂತೂ ನನ್ನ ಆಸೆ ಹಾಗೆ ನನ್ನ ಭಾರ್ಗವಿ ಮದ್ವೆ ಮಾಡಿಸಿ ಈ ಮನೆ ಕರ್ಸಿದ್ಯಾ. ಅವ್ರಿಗೆ ದುಃಖ ಆಗಿರೋದ್ರ ಬಗ್ಗೆ ನನಗೆ ಬೇಸರ ಇದೆ. ಆದಷ್ಟು ಬೇಗ ಎರಡೂ ಮನೆಯವರು ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಪ್ಪ. ನಮ್ಮನೆಯವ್ರ ಭಾರ್ಗವಿನ ಒಪ್ಕೋತಾರಲ್ವಾ? ಎಲ್ರೂ ಅದ್ ಏನೇನ್ ಬೇಡ್ಕೋತಿದಾರೋ ಏನು. ಇನ್ನು ಸ್ವಲ್ಪ ಹೊತ್ತಲ್ಲಿ ಶೋಕಾಚರಣೆ ಮಾಡೋ ಸ್ಥಿತಿ ಬರುತ್ತೆ. ಆಗ್ಲೂ ಹೀಗೆ ಕಣ್ಮುಚ್ಚೇ ನಿಲ್ಬೇಕು. ಭಾರ್ಗವಿ, ಬೆಂಕಿ! ಅಯ್ಯೋ ಭಾರ್ಗವಿ,
ಇನ್ನೇನ್ ಮುಗ್ದೋಗ್ತಿದ್ಲು. ಮಿಸ್ ಆಗೋದ್ಲಲ್ಲ. ಭಾರ್ಗವಿ, ನಿಮ್ಗೇನು ಆಗಿಲ್ಲ ಅಲ್ಲ?